ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಂಜುನಾಥ್. ಸ್ವಾಗತ ನನ್ನ ಚಾನೆಲ್ಗೆ. ಇವತ್ತು ಮಗುವಿಗೆ ಕಿವಿ ಚುಚ್ಚೋ ಶಾಸ್ತ್ರ ಇದೆ, ಮತ್ತು ಇವತ್ತು ಏನೇನು ನಡೆಯುತ್ತೆ, ಇವತ್ತು ಸಂಡೇ ಸ್ಪೆಷಲ್ ಬೇರೆ, ಏನೇನಾಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ಆಯ್ತವ ಸಣ್ಣ ಆಯ್ತಾ? ಎಷ್ಟೊತ್ತಿಗೆ ಎದ್ರಿ ಎಂಟ್ರಿ? 7 ಗಂಟೆಗೆ ಎದ್ಬಿಟ್ರಾ? 7 ಗಂಟೆಗೆ ಎದ್ದು ಸ್ನಾನ ಮಾಡಿ. ಹಾಂ, ಇವತ್ತೆಲ್ಲಿ ಪಯಣ? ಮನೆ ನೋಡೋಣ ಇರ್ತೀರಾ ಮನೇಲಿ ಇಲ್ವಾ ಅಂತ. ಕೆಲಸ ಕೊಟ್ಟಿಲ್ಲ ಅಂದರೆ ಕೆಲಸ ಕೊಡ್ತೀವಿ. ಎಲ್ಲೋಗ್ತೀಯಾ? ಸುಮ್ಮನೆ ಹೋಗಿ ಆಚೆ ಕುತ್ಕೊ ಓಡ್ಬರೋದಲ್ವಾ ಕೆಲಸ ಮಾಡ್ಕೊಡ್ತಾರಂತ? ಏನಂತ ಮನ್ಸಲ್ಲಿ ಬರಬೇಕು ಕೆಲಸ ಮಾಡೋಕ್ಕೆ. ಯಾವಾಗಲೂ ಬೆಳ್ ಚೀಪ್ತಾನೆ ಇರ್ತಾಳೆ. ಚೀಪಾದ ಮಾತ್ರ ಬಿಡಲ್ಲ. ಸರ್, ಇವಾಗ ಡ್ರೆಸ್ ಮೇಲೆ ಹೋಗ್ಬಿಟ್ಟು ಬಟ್ಟೆ ಎತ್ಕೊಬರೋಣ ಬನ್ನಿ. ಇವಾಗ ಮೇಲೋಗಿ ಬಟ್ಟೆ ಎತ್ಕೊಬರಬೇಕು. ಸೊ ಹೋಗ್ತಾ ಇದ್ದೀನಿ ಮೇಲೆ, ಟೆರೆಸ್ ಮೇಲೆ. ನಮ್ಮ ಟೆರೆಸ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನಮ್ಮ ಟೆರೆಸ್ ತುಂಬ ಪ್ರೀಶಿಯಸ್ ಆಗಿ ಸೊ ಆಗಿದೆ. ಗಾಳಿ ಬೆಳಕು ಮಸ್ತು. ನಮ್ಮನೆ ಟೆರೆಸ್ ಮಾತ್ರ ಆಸಮ್ ಆಗಿರುತ್ತೆ. ಮಳೆ ಬರುತ್ತೆ. ಬಟ್ಟೆ ಎತ್ಕೊಬಿಡೋಣ ಬೇಗ. ಬಟ್ಟೆ ಎತ್ತಿ ಹಾಕೊಂಡು ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೋಗೋಣ. ಏನು ಕಟ್ ಮಾಡಬೇಕು? ಚೆನ್ನಾಗಿದ್ದಾರದೆಲ್ಲ ಕಟ್ ಮಾಡಿಬಿಟ್ರೆ ನಮ್ಮನೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮರನೇ ಆಗ್ಬಿಟ್ಟೈತೆ. ಏನಿದು? ಏನು ಗಿಡ ಇದು? ಮೋಸ್ಟ್ಲಿ ನಾವು ಆಟಾಡ್ತಾಯಿದ್ವಿ ಇದರಲ್ಲಿ. ಹಿಂಗೆ ಬಟ್ಟೆ ಎತ್ತಕ್ಕೆ ಬಂದಿದ್ದು ಇವಾಗ. ದಿಸ್ ಈಸ್ ಮೇಯ್ನ್ ಗಿಡ. ಇದು ಮೇಯ್ನ್ ನಮಗೆ ಉಪಯೋಗ ಆಗೋದು. ಇದನ್ನ ಹಾಕೋಕ್ಕೋಗಿ ಇದು ಎಲ್ಲ ಹಾಕಿದ್ದಾಯಿತು. ಚೆಂದ ಇದೆ, ಗಾಳಿ ಇಷ್ಟು ಚೆನ್ನಾಗಿ ಬರ್ತದೆ. ಹಾಂ, ಚಟ್ನಿ ಮಾಡ್ತಾರೆ ಇದರಲ್ಲಿ. ಯಾವುದ್ರಲ್ಲಿ? ನಾಟಿ ಔಷಧಿ. ಏನಮ್ಮ ಅದು ಹಂಗೈತೆ? ನುಗ್ಗೆಕಾಯಿ ಥರ ಐತೆ ಇದು. ಹ್ಞೂ ಮಾಡೋದು ನಮ್ಮ ಮಮ್ಮಿ. ಹೌದಾ? ಶುರು ಹೇಳ್ತಿರ್ಲಿಲ್ಲ, ಅವ್ವ ಮಾಡೋದು ಇದು ಚಟ್ನಿನ. ಹಾಂ, ಎಲ್ಲದಕ್ಕೂ ಹಿಂಗೆ ನೀರು ಹಾಕ್ಬಿಟ್ಟು ಬರೋದಾ ಡೈಲಿ? ಮೇಲಿಂದ ಹಾಕ್ಬೇಕಲ್ವಾ? ಕಾಕಡ ಎಷ್ಟು ಚೆನ್ನಾಗಿ. ನೋಡಿ ಎಷ್ಟೊಂದು ಹೂವು. ಇದು ಕಾಕಡನಾ? ಕಾಕಡ. ಹಾಂ, ಅದು ದಾಳಿಂಬೆ, ಅದು ಬಿಳಿ ಅಕ್ಕ, ನೀಲಿ ಅಕ್ಕ. ನೋಡಿ ಅಲೋವೆರಾ, ಆಮೇಲೆ ದೊಡ್ಡಪತ್ರೆ, ವೀಳ್ಯದೆಲೆ ಒಂದೆರಡು ಎಲ್ಲ ಐತೆ. ಅವತ್ತು ವೀಳ್ಯದೆಲೆ ಎತ್ಕೊಂಡು ತಿಂದಿದ್ವು ಅಲ್ವಾ, ಚೆನ್ನಾಗಿ. ಇಲ್ಲೊಂದು ಅಲೋವೆರಾ ಐತೆ. ಇದೊಂದೇ ಯೂಸ್ ಆಗೋದು, ಅಲೋವೆರಾ ಜೆಲ್ ಅಷ್ಟೇ. ಈ ಹೂವು ಬೆಳೀತಾ ಇದೆ ಎಷ್ಟು ಚೆನ್ನಾಗಿ. ಸೊ ಇವಾಗ ಬಟ್ಟೆ ಎತ್ಕೊಂಡು ಗಿಡಕ್ಕೆ ನೀರುಗಳ ಹಾಕ್ಬಿಟ್ಟು ನಾವೀಗ ಹೊರಡ್ತೀವಿ ಕೆಳಗಡೆ. ನಮ್ಮ ಟೆರೆಸಿಂದ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಆರಾಮಾಗಿ. ಇಲ್ಲಿ ಗಿಡಗಳದ್ದು ವೇಸ್ಟ್ ಗಿಡ ಏನೇನಿದೆ ಅದೆಲ್ಲ ನಮ್ಮ ಅಜ್ಜಿ ತೆಗಿತಾ ಇದ್ದಾರೆ. ಮಾಮ ಗಿಡ ಕಟ್ ಮಾಡೋದು ಒಂದು ಸೀಸರ್ ತಗೋಬಂತ ಹೇಳ್ಬೇಕು. ಕತ್ರಿನೇ ಸಾಕಲ್ವಾ? ಕತ್ರಿ ಅಂದರೆ ದೊಡ್ಡದು ಬೇಕು. ಗಿಡನೇ ಕಟ್ ಮಾಡೋಕ್ಕೆ ಒಂಥರ ಐತೆ. ನಾನು ಇದ್ರಲ್ಲಿ ನೋಡ್ತಿದ್ದೀನಿ, ಅದು ಕೇಳಿದೆ ಕೊಡ್ತೀನಿ ಕಾಸು ಕೊನೆ. ನಡಿ.
ಇಷ್ಟೇ ಕೊಡ್ತಾರೆ. ಹೊಡೆದ ಬಿಡು. ಇವಳು ಸೈಜ್ ತಗೊಂಡು ಇದು ತಗೊಂಡೋಗಿ ತಗೋಬಾರೆ ಕೊಡು. ಈ ಸೈಜ್ ಬರೋ ಒಂಚೂರು ದೊಡ್ಡದೇ ತಗೊಂಡು. ಇಷ್ಟು ಸಾಕಾ? ಎಷ್ಟು ಗಂಟೆಗೆ ಎದ್ದೆ? 9:30. ಎಷ್ಟೊತ್ತ ಟೈಮು? 11:15. ಸರಿ 11:15. 9:30 ಎದ್ದೇನ ಸುಳ್ಳು. ಗುಡ್ ಮಾರ್ನಿಂಗ್. ಅಯ್ಯೋ ಏ ಪೂರ್ಣ ಎದಳು. ಪೂರ್ಣ, ಪ್ರಿಯಾ ಎದಳು. ಸರಿ ನಾ ಬಿಸಿ ಬೆಳ್ಳೆ ಬಾತು. ಯಾರು ಮಾಡಿದ್ದು? ರಾಜ್ಯಮ್ಮನ ಅಭಿಯಮ್ಮನ. ಏನು ಇವತ್ತು ನಾಷ್ಟ ಮಾಡ್ಬಿಟ್ಟಿದ್ದೀರಾ ನೀವು ಎದ್ದು? ಟುಡೇ ಥಾಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ. ಈ ಕುತ್ಕೊಂಡು ಸೊ ಮಗುಗೆ 5 ಮಂತ್ ಕಂಪ್ಲೀಟ್ ಆಗಿತ್ತು. ಸೊ ಅದರದ್ದು ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ವಿ. ನವರಾತ್ರಿ ಆಗಿರೋದ್ರಿಂದ ಈ ಥೀಮಲ್ಲಿ ಮಾಡೋಣ ಅಂತ ಮಾಡಿದ್ದು. ಸೊ ಇವಾಗ ನಾವು ಮಗುಗೆ ತಿನ್ಸಕ್ಕೆ ಹೋಗ್ತಿದ್ದೀವಿ. ಫೈನಲಿ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಫುಲ್ 12:30 12:45 ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಕಾರಲ್ಲಿ ಹೊರಟ್ವಿ. ಇದು ಶಾಸ್ತ್ರ. ಕಿವಿ ಚುಚ್ಚೋರಿಗೆ ನಾವು ಕೊಡಬೇಕಿದ್ನ. ಸೊ ಇದನ್ನ ಕೊಟ್ಟು ಈಗ ಕುತ್ಕೊಂಡಿದ್ದಾಳೆ. ಈಗ ಚುಚ್ಚಿದ್ರೆ ಹಿಂಗೆ ಅಳ್ತಾಳೆ. ಇವಾಗ ಸಖತ್ತಾಗಿ ಹತ್ಬಿಟ್ಲು ಮಗು. ನೀವೇ ನೋಡಿ. ಇಲ್ಲ ಸೃಷ್ಟಿ ಸುಗ್ಗಿಗೆ ಸಾಕ್ಷಿಯಾಗಿನ ನನ್ನ ಕನಸಿನ ಕಾವಲಾಗಿನ ಸೃಷ್ಟಿ ಸುಗ್ಗಿಗೆ ಸಾಕ್ಷಿ. ಇನ್ನೊಂದ್ಸಲ ಮಾಡ್ಸಲ್ಲ. ಇನ್ನೊಂದ್ಸತಿ ಸಾರಿ ಮುದ್ದು ಅವ್ವ. ಆಗೋಯ್ತು. ಸ್ವಾಮಿ ದೇವ್ರು ಇಲ್ಲ ಸ್ವಲ್ಪ ಕೆಳಗಡೆ ಮಾಡ್ಬಿಟ್ರಿ ತುಂಬಾನೇ. ಯಾಕೆ ಅದೊಂದು ತುಂಬಾ ಕೆಳಗಡೆ ಆಗೋಯ್ತು.
ಸೊ ಫೈನಲಿ ಚುಚ್ಚಿಸ್ಕೊಂಡು ಅಳಿಸ್ಕೊಂಡು ಮಗುನ ಬಂದಿದ್ವಿ. ಸೊ ಇದೊಂದು ಶಾಸ್ತ್ರ ಕಂಪ್ಲೀಟ್ ಆಯಿತು. ಮೇ ಬಿ ಇದೇ ಫಸ್ಟ್ ಶಾಸ್ತ್ರ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಇದು ಶಾಸ್ತ್ರ. ಇದೊಂದು 1 ಮಂತ್ 2 ವೀಕ್ಸ್ ಆರ್ 1 ಮಂತ್ ಅಮ್ಮ ಮನೆ ಮಗಿರುತ್ತೆ. ಫೈನಲಿ ಮನೆಗೆ ಬಂದ್ವಿ ನಾವು ಮಗುನ ಕರ್ಕೊಂಡು. ಕಣ್ಣಿಗೆ ಸರಿದ ಈ ಹೊಳಪಿಗೆ ಸರಿದ ಬೆಳಕುಗಳಿಲ್ಲ ಪ್ರಕೃತಿಗೆ ಮೈ ತಲೆ ಹಾಕೋ ಕೈಗಳಿಲ್ಲ ಬಯ್ಯಾರಕ್ಕೆ ತಲೆ ಹಾಕೋ ನಾಲಿಗೆ ಇಲ್ಲ ಬೊಗಸಿಗೆ ಮನಶಾಂತಿ ನಿನ್ನ ಭಂಗಿಯ ಪ್ರಫುಲ್ಲಲೆಯ ಚೆನ್ನಾಗಿದ್ದಮ್ಮ, ಚೆನ್ನಾಗಿ ಚುಚ್ಚಿಸಿದೀವಾ? ನೀನು ಇದ್ದಿದ್ರೆ ನೀನು ಅಳ್ತಾ ಇದ್ದೆ. ಜಿಜ್ಜು ನೋಡ್ತಿತ್ತವ ಶ್ಯಾಮ ನಿನಗೆ ಸೊ ಇದೆಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ನಮ್ಮ ಅಕ್ಕ ಸ್ವೀಟ್ ಮಾಡಿದ್ಲು. ಸೊ ಏನೋ ರಾಗಿ ಸ್ವೀಟ್ ಅಂತಿದೆ. ಇದು ಹೆಲ್ತಿ ಸ್ವೀಟು ಹೇಳಬೇಕಂದ್ರೆ ಮನೇಲೇ ಮಾಡಿದ್ಲು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಲೈಟ್ ಸ್ವೀಟ್ ಆಗಿತ್ತು. ಸೊ ಸಾಯಂಕಾಲ ಆಯಿತು, 5 o'clock ಆಯಿತು. ಅಂದಿದ ತಕ್ಷಣ ಟೀ ಮಾಡಿದೆ. ಎಲ್ರಿಗೂ ಟೀ ಕೊಟ್ಟೆ ನಾನು. ನಮ್ಮ ಅಜ್ಜಿನೂ ಅಷ್ಟೇ ಅಕ್ಕಿ ಸೋಸ್ತಿದ್ರು, ಅವ್ರಿಗೂ ಎತ್ಕೊಂಡೋಗಿ ಟೀ ಕೊಟ್ಟೆ ನಾನು. ಪಾಪು ಕೂಡ ಎದ್ದಿದ್ಲು. ಈಗ ತಾನೇ ಜಸ್ಟ್ ಮಲಗಿ ಚೆನ್ನಾಗಿ ಹತ್ತಿ ಸ್ವಲ್ಪ ಹೊತ್ತು ಮಲಗಿ ಎದ್ದು ಈಗ ಆಡ್ತಿದ್ದಾಳೆ. ಒಂಚೂರು ಕಿವಿಗೆ ಟಚ್ ಆದರೆ ಅಳ್ತಾಳೆ ಅವಳು. ಟೈಮ್ ನೋಡಿ, ಎಲ್ಲರೂ ಬನ್ನಲ್ಲಿ ಹಚ್ಕೊಂಡು ಟೀ ಕುಡಿತಾರೆ. ಡಿಫ್ರೆಂಟು. ಫಸ್ಟು ಕಚ್ಕೊಬಿಡೋದು ಬನ್ನ, ಆಮೇಲೆ ಟೀ ಕುಡಿಯೋದು. ಅಲ್ಲಿ ನೋಡಿ ಹಚ್ಕೋತಿದ್ನಮ್ಮ. ಓ ಹಂಗೆ. ಮಗುದೀಗ ಕಿವಿ ನೋಡಿ ಈ ಥರ ಕಾಣಿಸ್ತಿದೆ. ಚುಚ್ಚೋವರೆಗೂ ಅಷ್ಟೇ, ಚುಚ್ಚಿದ ಮೇಲೆ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಟೀ ಕೊಟ್ಟು ಸಾಂಬಾರಿಗೆ ರೆಡಿ ಮಾಡಿಕೊಂಡೆ ನಾನು. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಚಿಕನ್ ಮಾಡೋಣ ಅಂತ ಚಿಕನ್ ಸಾಂಬಾರು ಮಾಡಿದೆ ನಾನು. ನಿನ್ನೆನೂ ಚಿಕನ್ ಗ್ರೇವಿ ತಿಂದಿದ್ವಿ, ಅದು ಜಸ್ಟ್ ಸೈಡ್ಗೆ ಇದು ಸಾಂಬಾರು ಮಾಡಿದ್ವಿ. ರಿವ್ಯೂ ಬಾಕ್ಸ್ ಕೂಡ ಹಾಕಿದ್ದೀನಿ, ಫ್ಯಾಮಿಲಿ ಹೆಂಗೆ ಕೊಡ್ತಾರೆ ಅಂತ ನೋಡೋಣ, ಅದು ತೋರಿಸ್ತೀನಿ. ಸೊ ಫೈನಲಿ ಸಾಂಬಾರು ರೆಡಿ ಆಯಿತು. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಬೇಗ ಬೇಗ ಅಡುಗೆನ ಮುಗಿಸ್ಕೊಂಡು, ಸೊ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗೋಯಿತು. ನಾವು ನೋಡ್ಕೊಂಡು ಕೂತ್ಕೊಂಡ್ವಿ. ಸೊ ಬಿಗ್ ಬಾಸ್ ನೋಡ್ತಾ ಇವತ್ತಿನ ಊಟ ಕೂಡ ಮುಗಿಸ್ಕೊಂಡೆ ನಾನು. ಇವತ್ತಿನ ಊಟ ಬಂದುಬಿಟ್ಟು ಮುದ್ದೆ, ಅನ್ನ, ಚಿಕನ್ ಸಾಂಬಾರು ಮಾಡಿದ್ದೆ. ಸೊ ಮುದ್ದೆ ತಿನ್ನೋಕ್ಕಾಗಿಲ್ಲ, ಸೊ ಅನ್ನ ಚಿಕನ್ ಸಾಂಬಾರು ತಿಂದೆ. ಇವತ್ತಿನ ರಿವ್ಯೂ ಬೋರ್ಡ್ ನೋಡಿ. ನೈಟ್ ಸಾಂಬಾರು ನನಗೆ ಯಾವಾಗಲೂ ರಿವ್ಯೂ ಬೇಕು ಎಲ್ಲರ ಹತ್ರ. ಸೊ ರಿವ್ಯೂ ನೋಡ್ತಾ
ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಾಳೆ ಬರ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್, ಬಾಯ್, ಟೇಕ್ ಕೇರ್.